ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ಸಾಕಷ್ಟು ಮುಜುಗರ ಆಗಿದೆ ಈ ಸಾರಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ? ತನಿಖೆ ಆಗ್ಬೇಕಂತೀರೋ ಏನು, ನೀವೇನಾದ್ರು ದೂರು ಕೊಡ್ತೀರಾ? ನೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ಮ ಸುಳಿವೇನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದು CMಗೂ ಗಣಿತ ಸರ್ ಪರಮೇಶ್ವರ್ ಭೇಟಿ ಮಾಡಲಿಲ್ವಾ ನಿಮಗೆ ಅಂತ? ರೆಸ್ಟಲ್ಲಿ ಇದ್ದಾರೆ. ಅಲ್ಲ ಸರ್, ಈಗ ಏನು ಮಾಡ್ತೀರಾ ಸರ್, ಮುಂದೆ ಏನು ಮಾಡ್ತೀರಾ? ಕಾನೂನು ಮೊರೆ ಹೋಗ್ತೀರಾ ಹೇಗೆ? ವಕೀಲರನ್ನ ಭೇಟಿ ಆಗ್ತೀರಾ? ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದರೂ ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ಲೋಗ ಡೌನ್ ಮಾಡು ನಿಂತಿದ್ದ ಕಡೆನೇ ತಗೊಳ್ರಪ್ಪ. ಜೂಮ್ ಆಯ್ತಲ್ಲ ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ಸಾಕಷ್ಟು ಮುಜುಗರ ಆಗಿದೆ ಈ ಸಾರಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ? ತನಿಖೆ ಆಗ್ಬೇಕಂತೀರೋ ಏನು, ನೀವೇನಾದ್ರು ದೂರು ಕೊಡ್ತೀರಾ? ನೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ಮ ಸುಳಿವೇನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದು CMಗೂ ಗಣಿತ ಸರ್ ಪರಮೇಶ್ವರ್ ಭೇಟಿ ಮಾಡಲಿಲ್ವಾ ನಿಮಗೆ ಅಂತ? ರೆಸ್ಟಲ್ಲಿ ಇದ್ದಾರೆ. ಅಲ್ಲ ಸರ್, ಈಗ ಏನು ಮಾಡ್ತೀರಾ ಸರ್, ಮುಂದೆ ಏನು ಮಾಡ್ತೀರಾ? ಕಾನೂನು ಮೊರೆ ಹೋಗ್ತೀರಾ ಹೇಗೆ? ವಕೀಲರನ್ನ ಭೇಟಿ ಆಗ್ತೀರಾ? ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದರೂ ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ಲೋಗ ಡೌನ್ ಮಾಡು ನಿಂತಿದ್ದ ಕಡೆನೇ ತಗೊಳ್ರಪ್ಪ. ಜೂಮ್ ಆಯ್ತಲ್ಲ ಸರ್ ಪರಮೇಶ್ವರ್ ಭೇಟಿ ಮಾಡಲಿಲ್ವಾ ನಿಮಗೆ ಅಂತ? ರೆಸ್ಟಲ್ಲಿ ಇದ್ದಾರೆ. ಅಲ್ಲ ಸರ್, ಈಗ ಏನು ಮಾಡ್ತೀರಾ ಸರ್, ಮುಂದೆ ಏನು ಮಾಡ್ತೀರಾ? ಕಾನೂನು ಮೊರೆ ಹೋಗ್ತೀರಾ ಹೇಗೆ? ವಕೀಲರನ್ನ ಭೇಟಿ ಆಗ್ತೀರಾ? ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದರೂ ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ಲೋಗ ಡೌನ್ ಮಾಡು ನಿಂತಿದ್ದ ಕಡೆನೇ ತಗೊಳ್ರಪ್ಪ. ಜೂಮ್ ಆಯ್ತಲ್ಲ